ತ್ರೇತಾಯುಗದಲ್ಲಿ ಉಶಿನಗರವೆನ್ನುವ ರಾಜ್ಯವಿತ್ತು. ಅಲ್ಲಿಯ ರಾಜ ಶಿಬಿಚಕ್ರವರ್ತಿ. ಇವನು ಪುರುವಂಶದ ರಾಜ. ಶಿಬಿಚಕ್ರವರ್ತಿ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿದ್ದ. 3 ಲೋಕದಲ್ಲೂ ಅವನ ಹೆಸರು ಪ್ರಸಿದ್ಧಿಯಾಗಿತ್ತು. ಅದಕ್ಕೆ ಕಾರಣ ಅವನ ಪರೋಪಕಾರ ಮತ್ತು ದಯಾಳುತನ. ತನ್ನ ರಾಜ್ಯಕ್ಕೆ ಯಾರೇ ಬರಲಿ, ಏನೇ ಕೇಳಲಿ ಸಂತೋಷದಿಂದ ಉಪಚರಿಸಿ ಅವರ ಇಷ್ಟಾರ್ಥಗಳನ್ನು ಪೂರೈಸುತ್ತಿದ್ದ. ಶರಣು ಬಂದವರನ್ನು ತನ್ನ ಜೀವವನ್ನೇ ಪಣಕ್ಕಿಟ್ಟು ರಕ್ಷಣೆ ಮಾಡುತ್ತಿದ್ದ. ದೇವಾನುದೇವತೆಗಳೇ ಅವನ ಗುಣವನ್ನು ಹೊಗಳುತ್ತಿದ್ದರು. ಹೀಗಿರುವಾಗಲೇ ಒಂದಿನ ಶಿಬಿಚಕ್ರವರ್ತಿ ತನ್ನ ಅರಮನೆಯಲ್ಲಿ ಮಂತ್ರಿ ಮಾಗಧರೊಂದಿಗೆ ಸಭೆ ನಡೆಸುತ್ತಿದ್ದಾಗ ಆಕಸ್ಮಿಕವಾಗಿ ಒಂದು ಪಾರಿವಾಳವು ಎಲ್ಲಿಂದೋ ಹಾರಿ ಬಂದು ಸಭೆಯಲ್ಲಿ ವಿರಾಜಮಾನನಾಗಿದ್ದ ಶಿಬಿಚಕ್ರವರ್ತಿಯ ಮೇಲೆ ಬಂದು ಕುಳಿತಿತು. ಪಾರಿವಾಳವು ಭಯದಿಂದ ಗಡಗಡ ನಡುಗುತ್ತಿತ್ತು. ಪಾರಿವಾಳವು ಜೀವಭಯದಿಂದ ಶಿಬಿಚಕ್ರವರ್ತಿಯ ಹತ್ತಿರ, ಅರಸನೇ, ಒಂದು ಗಿಡಗವು ನನ್ನನ್ನು ಕೊಂದು ತಿನ್ನಲು ಬೆನ್ನತ್ತಿ ಬರುತ್ತಿದೆ. ಅದರಿಂದ ನನಗೆ ರಕ್ಷಣೆಯನ್ನು ದಯಪಾಲಿಸು ಎಂದು ಬೇಡಿಕೊಂಡಿತು. ಅರಸ ಅದಕ್ಕೆ ಭರವಸೆಯನ್ನು ಕೊಟ್ಟ. ಅದೇ ಸಮಯಕ್ಕೆ ಗಿಡುಗವು ಆ ಕಡೆಯಿಂದ ಸಭಾಂಗಣದೊಳಗೆ ಬಂದು ರಾಜನ ಎದುರಿನಲ್ಲಿ ಕುಳಿತುಕೊಂಡು, ರಾಜ, ಈ ಪಾರಿವಾಳವು ನನ್ನ ಆಹಾರ. ಅದನ್ನು ಹುಡುಕುತ್ತಲೇ ಬಂದಿದ್ದೇನೆ. ನನ್ನ ಆಹಾರವನ್ನು ಕಸಿದುಕೊಳ್ಳುವುದು ತರವಲ್ಲ. ಇದರಿಂದ ನಿನಗೆ ದೋಷ ಉಂಟಾಗುತ್ತದೆ ಎಂದು ಗಾಂಭೀರ್ಯವಾಗಿ ನುಡಿಯುತ್ತದೆ. ನಾನು ಬಹಳ ಹಸಿವಿನಿಂದ ಬಳಲಿದ್ದೇನೆ. ಆಹಾರಕ್ಕಾಗಿ ಒಬ್ಬರನ್ನು ಕೊಂದು ಇನ್ನೊಬ್ಬರು ಬದುಕುವುದು ಪ್ರಕೃತಿ ನಿಯಮ. ಆದ್ದರಿಂದ ದಯವಿಟ್ಟು ಪಾರಿವಾಳವನ್ನು ಬಿಟ್ಟು ನನ್ನ ಹಸಿವನ್ನು ನೀಗಿಸುವಂತನಾಗು ಎಂದು ಕೇಳಿಕೊಂಡಿತು ಗಿಡುಗ. ಆಗ ಶಿಬಿಚಕ್ರವರ್ತಿಯು, ಅಯ್ಯಾ ಗಿಡಗವೇ, ನೀನು ಹೇಳುವುದು ನ್ಯಾಯ ಸಮ್ಮತವಾಗಿದೆ. ಆದರೆ ಈ ಪಾರಿವಾಳವು ಪ್ರಾಣಭಿಕ್ಷೆಗಾಗಿ ನನ್ನನ್ನು ಆಶ್ರಯಿಸಿದೆ. ಅದರ ರಕ್ಷಣಾ ಭಾಗವು ನನ್ನದು. ಇದುವರೆಗೆ ನನ್ನಲ್ಲಿ ಶರಣು ಎಂದು ಬಂದವರನ್ನು ಹಾಗೆ ಕಳಿಸಿದ್ದಿಲ್ಲ. ಹಾಗೆ ಕಳಿಸಿದರೆ ನನಗೆ ಅಪಖ್ಯಾತಿ ಉಂಟಾಗುತ್ತದೆ ಎಂದು ಶಿಬಿಚಕ್ರವರ್ತಿಯು ಗಿಡುಗಗೆ ಹೇಳಿದ. ಆಗ ಗಿಡುಗ, ರಾಜ, ನೀನು ಪಾರಿವಾಳವನ್ನು ರಕ್ಷಿಸಲು ಹೊರಟರೆ ನನ್ನ ಪಾಲಿನ ಊಟವನ್ನು ಕಸಿದ ಮಹಾಪಾಪಕ್ಕೆ ಗುರಿಯಾಗುತ್ತೀಯ. ಯಕ್ಷಚಿತ್, ಒಂದು ಪಾರಿವಾಳಕ್ಕಾಗಿ ಯಾಕೆ ಅಷ್ಟು ಚಿಂತೆ ಮಾಡುತ್ತೀಯ? ಬಿಟ್ಟುಬಿಡು ಎಂದು ಮತ್ತೆ ಹೇಳಿತು. ಆಗ ರಾಜನು, ಗಿಡುಗನೇ, ಯಾವುದೇ ಕಾರಣಕ್ಕೂ ಪಾರಿವಾಳವನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ನೋಡು, ನಿನಗೆ ಅಷ್ಟೊಂದು ಹಸಿವಾಗಿದ್ದರೆ ಈ ಪಾರಿವಾಳದ ತೂಕದಷ್ಟು ಮಾಂಸವನ್ನು ನನ್ನ ದೇಹದಿಂದ ಕತ್ತರಿಸಿ ಕೊಡುತ್ತೇನೆ. ನೀನು ತಿಂದು ಸಂತೃಪ್ತನಾಗಬಹುದು ಎಂದು ಹೇಳಿದ. ಗಿಡುಗ ಅದಕ್ಕೆ ಒಪ್ಪಿಕೊಂಡಿತು. ನೀನು ಹೇಳಿದಂತೆಯೇ ಆಗಲಿ ಮಹಾರಾಜ. ತಕ್ಕಡಿಯನ್ನು ತರಿಸಿ ಈ ಪಾರಿವಾಳದ ತೂಕದಷ್ಟು ಮಾಂಸವನ್ನು ನಿಮ್ಮ ದೇಹದಿಂದ ಕತ್ತರಿಸಿ ಕೊಡುವಂತನಾಗು ಎಂದು ಹೇಳಿತು. ಅರಸ ಅದರಂತೆ ರಾಜಭಟರಿಗೆ ತಕ್ಕಡಿಯನ್ನು ತರಿಸಿ, ತಕ್ಕಡಿಯ ಒಂದು ಕಡೆ ಪಾರಿವಾಳವನ್ನು ಇರಿಸಿ ತನ್ನ ತೊಡೆಯಿಂದ ಮಾಂಸವನ್ನು ಕತ್ತರಿಸಿ ಹಾಕುವಂತೆ ಕಟುಕರಿಗೆ ಹೇಳಿದ. ಕಟುಕರು ಹಾಗೆ ಮಾಡುತ್ತಾ ಬಂದರು. ರಾಜನ ದೇಹದ ಎಷ್ಟೇ ಮಾಂಸವನ್ನು ಕತ್ತರಿಸಿ ಹಾಕಿದರೂ ಪಾರಿವಾಳಕ್ಕೆ ಸಮನಾಗಿ ಹೋಗಲೇ ಇಲ್ಲ. ಕಡೆಗೆ ಶಿಬಿಚಕ್ರವರ್ತಿ ತನ್ನನ್ನೇ ತಕ್ಕಡಿಯಲ್ಲಿ ಕೂರಿಸುವಂತೆ ಹೇಳಿದ. ರಾಜನ ಬೇಹುಗಾರಿಕೆಯನ್ನು ಕಂಡು ಗಿಡುಗ ಮತ್ತು ಪಾರಿವಾಳ ತಮ್ಮ ನಿಜ ರೂಪವನ್ನು ತೋರಿದವು. ಗಿಡುಗವು, ರಾಜನೇ, ನಿನ್ನ ತ್ಯಾಗ ಬಲಿದಾನಕ್ಕೆ ಮೆಚ್ಚಿದೆವು. ನಾವು ಬೇರೆ ಯಾರೂ ಅಲ್ಲ. ನಾನು ಇಂದ್ರ, ಇವನು ಅಗ್ನಿ. ನಿನ್ನ ಹಿರಿಮೆಗಳನ್ನು ದೇವತೆಗಳು ಕೊಂಡಾಡುವುದನ್ನು ನೋಡಿ ಪರೀಕ್ಷಿಸಲು ಬಂದೆವು. ನಮ್ಮ ತಪ್ಪುಗಳನ್ನು ಮನ್ನಿಸು. ನಿನಗೆ ಮಂಗಳವಾಗಲಿ. ನಿನ್ನ ಕೀರ್ತಿ 3 ಲೋಕಗಳಲ್ಲಿ ಹರಡಲಿ. ನಿನ್ನ ದೇಹವು ಮೊದಲಿನಂತಾಗಲಿ ಎಂದು ಹರಸಿದರು. ಇನ್ನು ಶಿಬಿಚಕ್ರವರ್ತಿಯು ಅವರಿಬ್ಬರನ್ನೂ ಆದರಾತಿಥ್ಯವನ್ನು ಮಾಡಿ ಕಳುಹಿಸಿಕೊಟ್ಟ. ದೇವತೆಗಳು ಶಿಬಿಚಕ್ರವರ್ತಿಯ ಮೇಲೆ ಹೂಮಳೆಗರೆದರು.